ಪ್ರೀತಿ ಮುರಿದಾಗ ನೋವು ಕಣ್ಣಲ್ಲಿ ಕಾಣೋದಿಲ್ಲ. ಆದರೆ ಹೃದಯದೊಳಗೆ ಪ್ರತಿ ಕ್ಷಣ ಕತ್ತಲೆಯಂತೆ ತುಂಬಿಕೊಂಡಿರುತ್ತದೆ. ನಾನು ಸಾಕಾಗಲಿಲ್ಲವೇ? ಇದು ನನ್ನ ತಪ್ಪೆ? ಇನ್ನು ಯಾರು ನನ್ನನ್ನ ಇಷ್ಟಪಡೋದಿಲ್ಲವೇ? ಎನ್ನುವ ಪ್ರಶ್ನೆಗಳು ಮೆದುಳಿನಲ್ಲಿ ನಿಂತು ಹೋಗುತ್ತವೆ. ಆದರೆ ಒಂದು ಸತ್ಯ ಗೊತ್ತಾ? ಬ್ರೇಕಪ್ ಅಂದ್ರೆ ಜೀವನದ ಅಂತ್ಯ ಅಲ್ಲ. ಅದು ನಿಮ್ಮ ಮೆದುಳು ಮತ್ತು ಮನಸ್ಸು ಮತ್ತೆ ಬಲ ಆಗೋಕೆ ತೆಗೆದುಕೊಳ್ಳುವ ವಿರಾಮ. ಇಂದು ನಾವು ಮಾತನಾಡೋದು ಪ್ರೀತಿಯ ನೋವಿನಿಂದ ಹೊರಬರೋದು ಹೇಗೆ, ಭಾವನೆಯಿಂದಲ್ಲ, ವಿಜ್ಞಾನದಲ್ಲಿ. ಏಕೆ ಮೂವ್ ಆನ್ ಕಷ್ಟವಾಗುತ್ತದೆ ಮತ್ತು ಅದರಿಂದ ಹೊರಬರುವುದು ಸಾಧ್ಯವೇ? ಹೌದು, ಸಾಧ್ಯ. ಮತ್ತು ಅದಕ್ಕೆ ಸ್ಪಷ್ಟವಾದ ದಾರಿ ಕೂಡ ಇದೆ. ಬ್ರೇಕಪ್ನಿಂದ ಸೈಂಟಿಫಿಕ್ ಆಗಿ ಮೂವ್ ಆನ್ ಆಗೋ ಸೂಕ್ತ ವಿಧಾನಗಳು. 1. ಮೆದುಳಿನ ಡೊಪಮೈನ್ ರೀಸೆಟ್ ಮಾಡೋದು. ಬ್ರೈನ್ ರೀಸೆಟ್ ಮೆಥಡ್. ಡೊಪಮೈನ್ ಅಂದ್ರೆ ನಮ್ಮ ಮೆದುಳಿನಲ್ಲಿ ಹೊರಹೊಮ್ಮುವ ಬಲವಾದ ಸಂತೋಷ ಮತ್ತು ಪ್ರೇರಣೆಯ ರಾಸಾಯನ. ಇದು ನಮ್ಮ ಮನಸ್ಸಿನಲ್ಲಿ ಆನಂದ, ಉತ್ಸಾಹ, ಅಟೆನ್ಷನ್, ಪ್ರೇರಣೆ ನೀಡುವ ಪ್ರಮುಖ ನರ ಸಂಚಾರಕ, ನ್ಯೂರೋ ಟ್ರಾನ್ಸ್ಮಿಟರ್. ಪ್ರೀತಿ ಶುರುವಾದಾಗ ಮೆದುಳು ಹೆಚ್ಚು ಡೊಪಮೈನ್ ಅನ್ನು ಬಿಡುಗಡೆ ಮಾಡುತ್ತದೆ. ಪ್ರೀತಿ ಡೊಪಮೈನ್ ಹೆಗ್ಗುರುತು. ಬ್ರೇಕಪ್ ಡೊಪಮೈನ್ ಅನ್ನ ಸಡನ್ ಆಗಿ ಡ್ರಾಪ್ ಮಾಡುತ್ತದೆ. ಆಗ ನೋವು, ಒಂಟಿತನದ ಭಾವನೆಗಳು ಹೆಚ್ಚಾಗುತ್ತದೆ. ಈ ಡ್ರಾಪ್ ಅನ್ನ ಬ್ಯಾಲೆನ್ಸ್ ಮಾಡೋಕೆ 7 ರಿಂದ 14 ದಿನ ಸೋಷಿಯಲ್ ಮೀಡಿಯಾ ಡಿಟಾಕ್ಸ್, ಅಂದರೆ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದು. ಅವರ ಫೋಟೋಸ್, ವಿಡಿಯೋಸ್, ಚಾಟ್ ಅನ್ನ ನೋಡಬೇಡಿ. ಬೆಳಗಿನ ಸೂರ್ಯನ ಬೆಳಕು ಡೊಪಮೈನ್ ರಿಸೆಟ್ಗೆ ಬೆಸ್ಟ್ ಮೆಥಡ್. ಹೊಸ ಕೆಲಸವನ್ನ ಆರಂಭ ಮಾಡೋದು. ಲೈಟ್ ಎಕ್ಸಸೈಸ್ ಶುರು ಮಾಡೋದು. ಇದನ್ನ ನ್ಯೂರೋಸೈನ್ಸ್ ನಲ್ಲಿ ಡೊಪಮೈನ್ ಡಿಟಾಕ್ಸ್ ಅಂತ ಕರೀತಾರೆ. 2. 30 ದಿನ ನೋ ಕಾಂಟ್ಯಾಕ್ಟ್ ರೂಲ್. ಇದು ಗೋಲ್ಡನ್ ಫಾರ್ಮುಲಾ. 30 ದಿನ ಎಕ್ಸ್ನ ಜೊತೆ ಚಾಟ್ ಬೇಡ, ಕಾಲ್ ಬೇಡ, ಸ್ಟೇಟಸ್ ನೋಡೋದೇ ಬೇಡ, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಕೂಡ ಬೇಡ. ಯಾಕೆ ಇಂಪಾರ್ಟೆಂಟ್ ಇದು? ಪ್ರತಿ ಕಾಂಟ್ಯಾಕ್ಟ್ ಸ್ಮಾಲ್ ಆಗಿ ಡೊಪಮೈನ್ ಅನ್ನು ಸ್ಪೈಕ್ ಮಾಡುತ್ತದೆ. ಅಡಿಕ್ಷನ್ ಮತ್ತೆ ಆಕ್ಟಿವ್ ಆಗುತ್ತದೆ. ನೋ ಕಾಂಟ್ಯಾಕ್ಟ್ ಬ್ರೈನ್ ರಿವೈರಿಂಗ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಅಟ್ಯಾಚ್ಮೆಂಟ್ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಸೈಕಾಲಜಿಯಲ್ಲಿ ನ್ಯೂರಲ್ ಡಿಟಾಚ್ಮೆಂಟ್ ಪೀರಿಯಡ್ ಅಂತ ಕರೀತಾರೆ. 3. ಅಳು. ವೀಕ್ನೆಸ್ ಅಲ್ಲ, ಹೀಲಿಂಗ್ ಪ್ರೊಸೆಸ್. ಸೈಂಟಿಫಿಕಲಿ ಕೂಡ ಅಳುವಾಗ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗುತ್ತದೆ, ಪೀಸ್ ಹಾರ್ಮೋನ್ ಹೆಚ್ಚಾಗುತ್ತದೆ. ಅದಕ್ಕೆ ಅಳೋದು ಹಾರ್ಟ್ ಬಿಕಮ್ ಎ ಲೈಟ್ ಭಾವವನ್ನು ಕೊಡುತ್ತದೆ, ಅಂದರೆ ಮನಸ್ಸು ಹಗುರವಾಗುತ್ತದೆ. ಇದು ನ್ಯೂರೋ ಸೈಂಟಿಸ್ಟ್ ಕನ್ಫರ್ಮ್ ಮಾಡಿದಂತ ಫ್ಯಾಕ್ಟ್ ಇದು. 4. ಮೆಮೊರಿ ರೀಪ್ಲೇಸ್ಮೆಂಟ್ ಟೆಕ್ನಿಕ್, ಬ್ರೈನ್ ರಿವೈರಿಂಗ್. ಎಕ್ಸ್ನ ನೆನಪು ಬಂದಾಗ ಅದನ್ನ ಫೈಟ್ ಮಾಡಬೇಡಿ, ಬಲವಂತವಾಗಿ ಮರೆಯೋಕೆ ಪ್ರಯತ್ನ ಮಾಡಬೇಡಿ, ಅದನ್ನ ರೀಪ್ಲೇಸ್ ಮಾಡಬೇಕು. ಎಕ್ಸಾಂಪಲ್ ಥಾಟ್ಸ್ ಅಂದ್ರೆ, ಅವಳು ಅಥವಾ ಅವನು ಹೋದದ್ದು ನನ್ನ ಫ್ಯೂಚರ್ ಪ್ರೊಟೆಕ್ಟ್ ಮಾಡೋಕೆ, ಇದು ನನ್ನ ಉತ್ತಮ ಭವಿಷ್ಯಕ್ಕಾಗಿಯೇ ಆಗಿದೆ. ಇದೊಂದು ಲೆಸನ್ ಹೊರತು ಪನಿಷ್ಮೆಂಟ್ ಅಲ್ಲ. ರಿಪೀಟೆಡ್ ಆಗಿ 10 ರಿಂದ 15 ದಿನ ಇದೇ ತರ ಹೇಳ್ತಾ ಹೋಗೋದ್ರಿಂದ ಬ್ರೈನ್ ನಲ್ಲಿ ಹೊಸ ನ್ಯೂರಲ್ ಪಾತ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದನ್ನ ಸೈಕಾಲಜಿಯಲ್ಲಿ ಕಾಗ್ನೇಟಿವ್ ರಿಫ್ರೇಮಿಂಗ್ ಅಂತಾರೆ. ಅಂದರೆ ಒಂದು ಘಟನೆ ಅಥವಾ ನೋವನ್ನ ಹಳೆಯ ನೋವಿನ ದೃಷ್ಟಿಯಿಂದ ಅಲ್ಲ, ಹೊಸ ಆರೋಗ್ಯಕರ ದೃಷ್ಟಿಕೋನದಿಂದ ಯೋಚಿಸುವುದೇ ಕಾಗ್ನೇಟಿವ್ ರಿಫ್ರೇಮಿಂಗ್. ಘಟನೆ ಅದೇ ಇರುತ್ತದೆ, ಆದರೆ ಅದನ್ನು ನೋಡುವಂತಹ ದೃಷ್ಟಿ, ಫ್ರೇಮ್ ಬದಲಾಗಬೇಕು. ನಮ್ಮ ಮೆದುಳು ರಿಪೀಟ್ ಆಗುವ ಯೋಚನೆಗಳನ್ನ ಸತ್ಯ ಅಂತ ನಂಬುತ್ತದೆ. ನೆಗೆಟಿವ್ ಥಾಟ್ ರಿಪೀಟ್ ಆದ ಹಾಗೆ ನೆಗೆಟಿವ್ ನ್ಯೂರಲ್ ಪಾತ್ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತದೆ. ಪಾಸಿಟಿವ್ ರಿಫ್ರೇಮ್ ರಿಪೀಟ್ ಆದ ಹಾಗೆ ನ್ಯೂ ಹೆಲ್ದಿ ನ್ಯೂರಲ್ ಪಾತ್ ಬಿಲ್ಡ್ ಆಗುತ್ತದೆ. 5. ಡೈಲಿ ರೊಟೀನ್ ಚೇಂಜ್, ಟ್ರಿಗರ್ಸ್ ರಿಮೂವ್. ಎಕ್ಸ್ನ ನೆನಪು ಬರೋ ಐಟಮ್ಸ್ ಟ್ರಿಗರ್ ಮಾಡುತ್ತವೆ. ಅದಕ್ಕಾಗಿ ನ್ಯೂ ಮ್ಯೂಸಿಕ್, ನ್ಯೂ ರೂಟ್, ರೂಮ್ ರೀ ಅರೇಂಜ್ ಮಾಡೋದು, ನ್ಯೂ ಡೈಲಿ ಶೆಡ್ಯೂಲ್, ನ್ಯೂ ಹ್ಯಾಬಿಟ್ಸ್ ಆರಂಭ. ಟ್ರಿಗರ್ಸ್ ರಿಮೂವ್ ಆದಾಗ ಮೆಮೊರೀಸ್ ಕೂಡ ವೀಕ್ ಆಗುತ್ತದೆ. ಹ್ಯಾಬಿಯನ್ ಥಿಯರಿ, ಅನ್ಯೂಸ್ಡ್ ಮೆಮೊರೀಸ್ ಫೇಡ್. ಹ್ಯಾಬಿಯನ್ ಥಿಯರಿ ಅಂದ್ರೆ, ನೀವು ಏನು ಮತ್ತೆ ಮತ್ತೆ ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ನಾವು ಒಂದು ನೆನಪನ್ನ ಮತ್ತೆ ಮತ್ತೆ ಬಳಸದೇ ಇದ್ದರೆ ಅದು ನಿಧಾನವಾಗಿ ಮೆದುಳಿನಲ್ಲಿ ಬಲ ಕಳೆದುಕೊಳ್ಳುತ್ತದೆ ಮತ್ತು
ಸಮಯದ ಜೊತೆ ಅದು ಮರೆತೇ ಹೋಗುತ್ತದೆ. 6. ವ್ಯಾಯಾಮ, ನ್ಯಾಚುರಲ್ ಆಂಟಿ ಡಿಪ್ರೆಸೆಂಟ್. ವ್ಯಾಯಾಮ ಮಾಡೋದ್ರಿಂದ ಮೆದುಳು ಖುಷಿಯ ಹಾರ್ಮೋನ್ಗಳನ್ನು ಸ್ವತಃ ಉತ್ಪಾದಿಸುತ್ತದೆ. ಡೊಪಮೈನ್, ಸೆರೋಟೋನಿನ್, ಎಂಡಾರ್ಫಿನ್ ಹಾರ್ಮೋನುಗಳು ಇವು ಮನಸ್ಸಿನ ನೋವಿಗೆ ನ್ಯಾಚುರಲ್ ಔಷಧಿಗಳಂತೆ ಕೆಲಸ ಮಾಡುತ್ತವೆ. ಮನಸ್ಸು ಕುಸಿದಾಗ ಔಷಧಿ ಬೇಡ, ಒಮ್ಮೆ ಬೆವರು ಸುರಿಸು, ಮೆದುಳು ಸ್ವತಃ ನಿನ್ನನ್ನು ಹಸನನ್ನಾಗಿಸುತ್ತದೆ. ವ್ಯಾಯಾಮ ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನು ಗುಣಪಡಿಸುವ ಶಕ್ತಿ ಉಳ್ಳದ್ದು. ವರ್ಕೌಟ್ ಈಸ್ XX ಮೋರ್ ಪವರ್ಫುಲ್ ದೆನ್ ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸ್. ಇದನ್ನ ಹಾರ್ವರ್ಡ್ ಸ್ಟಡಿ ಉಲ್ಲೇಖಿಸುತ್ತದೆ. ಮೂವ್ ಆನ್ಗೆ ಇದು ಔಷಧಿಗಿಂತ ಬೇಗ ಕೆಲಸವನ್ನ ಮಾಡುವಂಥದ್ದು. 7. ನಿಮ್ಮ ಸೆಲ್ಫ್ ವ್ಯಾಲ್ಯೂ ಮತ್ತೆ ಬಿಲ್ಡ್ ಮಾಡ್ಕೊಳ್ಳಿ. ಬ್ರೇಕಪ್ ಸಮಯದಲ್ಲಿ ಐ ಆಮ್ ನಾಟ್ ಇನಫ್ ಅನ್ನೋ ಫೀಲಿಂಗ್ಸ್ ಬರುತ್ತದೆ, ಆದರೆ ಅದು ನಿಜ ಅಲ್ಲ. ಅದು ನೋವು ನಿಮಗೆ ಹೇಳ್ತಿರುವಂತಹ ಸುಳ್ಳು. ನಿಮ್ಮ ಮೌಲ್ಯ ಕಡಿಮೆ ಆದದ್ದಲ್ಲ, ನಿಮ್ಮನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ನೀವು ಉಳಿದದ್ದು. ಇದನ್ನ ಕರೆಕ್ಟ್ ಮಾಡಲು ಗುಡ್ ಡ್ರೆಸ್ಸಿಂಗ್, ಒಳ್ಳೆ ಡ್ರೆಸ್ ಹಾಕೊಳ್ಳಿ, ಗ್ರೂಮಿಂಗ್, ಸೆಲ್ಫ್ ಕೇರ್ ತಗೊಳ್ಳಿ, ನೀವು ಸ್ಕಿಲ್ ಕಲೀರಿ, ಸ್ಮಾಲ್ ಗೋಲ್ಸ್ ಅನ್ನ ಕಂಪ್ಲೀಟ್ ಮಾಡಿ, ಸಣ್ಣ ಸಣ್ಣ ಅಚೀವ್ಮೆಂಟ್ ಅನ್ನ ಬರೆದಿಟ್ಕೊಳ್ಳಿ. ಬ್ರೇನ್ಗೆ ನಾನು ಬೆಟರ್ ಆಗ್ತಿದ್ದೀನಿ ಅನ್ನೋ ಸಿಗ್ನಲ್ ಕೊಡಬೇಕು. ಆಗ ನಿಮ್ಮಲ್ಲೂ ಕೂಡ ಒಳ್ಳೆ ಬದಲಾವಣೆ ಬರುತ್ತದೆ. 8. ಫ್ಯೂಚರ್ ವಿಜುವಲೇಷನ್, ಸೈಂಟಿಫಿಕ್ ಹೀಲಿಂಗ್. ಡೈಲಿ 2 ಮಿನಿಟ್ಸ್, 2 ನಿಮಿಷ ಕಣ್ಮುಚ್ಚಿ ನಿಮ್ಮ ಫ್ಯೂಚರ್ ವರ್ಷನ್ ಅನ್ನ ಕಲ್ಪನೆ ಮಾಡಿಕೊಳ್ಳಿ. ಹ್ಯಾಪಿ, ಸ್ಟ್ರಾಂಗ್, ಸಕ್ಸಸ್ಫುಲ್ ಆಗಿರೋ ನೀವು. ಬ್ರೇನ್ ಇದನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಟ್ರೀಟ್ ಮಾಡುತ್ತದೆ. ಇದರಿಂದಾಗಿ ಫ್ಯೂಚರ್ನ ಭಯ ಕಡಿಮೆ ಆಗುತ್ತದೆ. ಇದು ನ್ಯೂರೋಸೈನ್ಸ್ನಲ್ಲಿ ಮೆಂಟಲ್ ಸ್ಟಿಮ್ಯುಲೇಷನ್ ಟೆಕ್ನಿಕ್ ಅಂತ ಕರೀತಾರೆ. 9. ಸಪ್ರೆಸ್ ಮಾಡಬೇಡಿ, ರೀಪ್ಲೇಸ್ ಮಾಡಿ. ಫೀಲಿಂಗ್ಸ್ನ ಒತ್ತಿ ಮುಚ್ಚಿದರೆ ನೋವು ಡಬಲ್ ಆಗಿ ಹೊರಬರುತ್ತದೆ. ಅದಕ್ಕೆ ಕರೆಕ್ಟ್ ದಾರಿ ಅಂದ್ರೆ ಹೊಸ ಕೆಲಸಗಳನ್ನ ಆರಂಭ ಮಾಡೋದು, ಹೊಸ ಹೊಸ ಜನರ ಜೊತೆ ಬೆರೆಯೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಫ್ಯಾಮಿಲಿಗೆ ಟೈಮ್ ಕೊಡೋದು, ಟ್ರಾವೆಲ್, ಒಳ್ಳೆ ಕಡೆ ಪ್ರವಾಸ, ಜಿಮ್ಗೆ ಸೇರ್ಕೊಳ್ಳೋದು, ಮ್ಯೂಸಿಕ್ ಕೇಳೋದು, ಸಾಧ್ಯವಾದ್ರೆ ಕಲಿಬಹುದು. ಸದಾ ಚಟುವಟಿಕೆಯಿಂದ ಇರಬೇಕು. ನ್ಯೂ ಮೆಮೊರೀಸ್ ಓಲ್ಡ್ ಮೆಮೊರೀಸ್ನ ಅಳಿಸಾಕ್ತದೆ. ನೀವು ಲೈಫಲ್ಲಿ ಬ್ಯುಸಿ ಆದಷ್ಟು ಹಳೆಯದೆಲ್ಲವೂ ಮರೆತು ಹೋಗಿ ಹೊಸ ನೀವು ಬೆಳೆಯುತ್ತೀರಿ ಮತ್ತು ಹೊಳೆಯುತ್ತೀರಿ. 10. ಎಕ್ಸೆಪ್ಟೆನ್ಸ್ ಫಾರ್ಮುಲಾ, ಫೈನಲ್ ಹೀಲಿಂಗ್ ಮೆಥಡ್. ಮೈಂಡ್ಗೆ 3 ಮುಖ್ಯ ವಾಕ್ಯಗಳನ್ನು ರಿಪೀಟ್ ಮಾಡಬೇಕು. 1. ಈ ಸಂಬಂಧ ನನ್ನ ಫ್ಯೂಚರ್ ಕಾಪಾಡೋಕ್ಕೆ ಮುರಿದು ಹೋಗಿದೆ. ಹೋದವರು ನನ್ನ ಫ್ಯೂಚರ್ಗೆ ಸರಿಯಾಗಿರ್ಲಿಲ್ಲ. ನನ್ನವನು ಅಥವಾ ನನ್ನವಳಾಗಬೇಕಾದವರು ಇನ್ನು ಮುಂದೆ ಬರ್ತಾರೆ. ಬ್ರೇನ್ ರಿಪೀಟೆಡ್ ಥಾಟ್ಸ್ ಅನ್ನ ಟ್ರೂ ಅಂತ ಸ್ವೀಕಾರ ಮಾಡುತ್ತದೆ. ಪ್ರೀತಿ ಮುರಿದಾಗ ನೋವು ಬರೋದು ನಿಮ್ಮ ದುರ್ಬಲತೆ ಅಲ್ಲ, ಅದು ನಿಮ್ಮೊಳಗಿನ ನಿಜವಾದ ಭಾವನೆಗಳ ಶಕ್ತಿ. ನೀವು ಮೂವ್ ಆನ್ ಆಗ್ಬೇಕು ಅಂದ್ರೆ ನೆನಪುಗಳನ್ನ ಮರೆತು ಬಿಡೋದಲ್ಲ, ಅವುಗಳ ಮೇಲೆ ನಿಮ್ಮ ಹಿಡಿತ ಸಾಧಿಸೋದು. ಇಂದು ನೀವು ನೋವಿನಲ್ಲಿ ಇದ್ದರೆ ಇದು ಶಾಶ್ವತವಲ್ಲ, ಇದು ನಿಮ್ಮ ಮೆದುಳು ಹೊಸ ಸಮತೋಲನ ಹುಡುಕುತ್ತಿರುವಂತಹ ಹಂತ. ಒಂದು ದಿನ ನೀವು ಹಿಂತಿರುಗಿ ನೋಡ್ತೀರಾ ಮತ್ತು ಹೇಳ್ತೀರಾ, ಆ ನೋವು ನನ್ನನ್ನು ಮುರಿಯಲಿಲ್ಲ, ಅದು ನನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಿತು. ನೀವು ಸೋತಿಲ್ಲ, ನೀವು ಕಲಿತಿದ್ದೀರಿ ಮತ್ತು ಮುಂದೆ ನಿಮ್ಮನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳುವ ಪ್ರೀತಿ ನಿಮಗಾಗಿ ಕಾದಿದೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಅಗತ್ಯ ಇರೋರಿಗೆ ಇದನ್ನ ಶೇರ್ ಮಾಡಿ. ಇದೇ ತರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ.